ಈ ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ನೋಡ್ತಿದ್ರೆ ಈಗಲೇ ತಿನ್ಬೇಕು ಅನಿಸ್ತಿದೆ. ಬನ್ನಿ ಹೀಗೆ ಮಾಡೋದು ನೋಡೋಣ. ಮೊದಲಿಗೆ ಮಸಾಲೆ ಪೇಸ್ಟನ್ನು ರುಬ್ಕೊಳ್ಳೋಣ. ಅದಕ್ಕೆ ಒಂದು 1/4 ಕಪ್ ಈರುಳ್ಳಿ, ಒಂದು ಚಿಕ್ಕ ಸೈಜ್ ಶುಂಠಿಗಿಂತ ಸ್ವಲ್ಪ ಹೆಚ್ಚಾಗಿ ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ ಜಾಸ್ತಿ ಬಳಸಬಾರ್ದು, 4-5 ಹಸಿಮೆಣಸಿನಕಾಯಿ, ಪುದೀನ ಮತ್ತೆ ಕೊತ್ತಂಬರಿ. ನೀರ್ ಹಾಕಿ ಆಡ್ಸೋದೇನ್ ಬೇಡ. ತುಂಬಾ ಸ್ಮೂತ್ ಆಗೂ ಇರಬಾರ್ದು, ತುಂಬಾ ತರಿಯಾಗೂ ಇರಬಾರ್ದು. ಈ ಮಸಾಲೆನೇ ಪಲಾವ್ಗೆ ತುಂಬಾ ರುಚಿ ಕೊಡೋದು. ಈಗ ಪಲಾವ್ ಮಾಡೋದಕ್ಕೆ ಶುರು ಮಾಡೋಣ. ಆಯಿಲ್ 60 ml ತಗೊಂಡಿದ್ದೀನಿ. 1/2 ಟೀ ಸ್ಪೂನ್ ಸೋಂಪು ಮತ್ತು ಬಿರಿಯಾನಿ ಎಲೆ, ಒಂದು ಅನಾನಸ್ ಹೂವು, ಒಂದು ಮರಾಠಿ ಮೊಗ್ಗು. ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಉದ್ದುದ್ದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಬೇಗ ಬೆಂದೋಗ್ಲಿ ಅಂತ ತುಂಬಾ ಜನ ಉಪ್ಪು ಹಾಕ್ಬಿಡ್ತೀರಾ. ಆ ಥರ ಹಾಕೋಕೆ ಹೋಗ್ಬಿಡಿ, ಅದು ಸಾಫ್ಟ್ ಆಗಿಬಿಡುತ್ತೆ. ಈ ಥರ ರೋಸ್ಟ್ ಆಗಲ್ಲ. ಇಷ್ಟಿದ್ರೆ ಸಾಕು. ಈಗ ತೊಳ್ಕೊಂಡಿರುವಂಥ ತರಕಾರಿಗಳನ್ನು ಹಾಕೊಳ್ಳೋಣ. ಇದೇ ತರಕಾರಿ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವ್ದಿರುತ್ತೋ ಅದು ಹಾಕೋಬಹುದು. ಇಲ್ಲಿ ಅರ್ಧ kg ಅಕ್ಕಿ ತೊಗೊಂಡಿರೋದ್ರಿಂದ 1.5 ಸ್ಪೂನ್ ಕಲ್ಲುಪ್ಪು ಹಾಕೋತಿದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಬಿಟ್ಟು ಹಾಕಿರುವಂಥ ತರಕಾರಿ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ತರಕಾರಿ ಹಾಕಿದ ಕೂಡಲೇ ಟೊಮೊಟೊ ಹಾಕೋಕೆ ಹೋಗಬೇಡಿ. ಇದು ಸ್ವಲ್ಪ ಬೆಂದಮೇಲೆ ಹಾಕಿ. ತರಕಾರಿ ಹಾಕಿ 1-2 ನಿಮಿಷ ಆಗಿರುತ್ತೆ. ಈಗ ಮೀಡಿಯಮ್ ಸೈಜ್ 2 ಟೊಮೊಟೊ ಹಾಕೊಳ್ಳೋಣ. ಇದು ಬೇಗ ಬೆಂದ್ಬಿಡುತ್ತೇನೋ ಅಂತ ನೀರು ಹಾಕಕ್ಕೆ ಹೋಗ್ತೀರಾ, ಆದರೆ ಅದು ಹಾಗಲ್ಲ, ಗಟ್ಟಿಯಾಗಿ ಹೋಗ್ಬಿಡುತ್ತೆ. 1-2 ಸತಿ ತಿರುಗಿಸ್ಕೊಟ್ಬಿಟ್ಟು 3-4 ನಿಮಿಷ ತಟ್ಟೆ ಮುಚ್ಚಿಟ್ರೆ 50% ಅಷ್ಟು ಬೆಂದಿರುತ್ತೆ. ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ಅಕ್ಕಿ ಜೊತೆನೂ ಬೇಯುತ್ತಲ್ಲ, ಕರೆಕ್ಟಾಗಿರುತ್ತೆ. ಆಗಲೇ ಆಡಿಸಿದ್ವಲ್ಲ ಮಸಾಲೆ ಪೇಸ್ಟ್, ಅದನ್ನು ಹೀಗೆ ಹಾಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಮಸಾಲೆ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಮುಖ್ಯವಾಗಿ ತಳ ಹಿಡಿದಿರಂಗೆ ನೋಡ್ಕೋಬೇಕು. ಇವಾಗ 1-2 ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ಳೋಣ. ಚಿಲ್ಲಿ ಪೌಡ್ರ್ ಬೇಡ. ನಾನು ಯಾವಾಗ ಪಲಾವ್ ಮಾಡಿದ್ರು ನಮ್ಮಮ್ಮ ಹೇಳೋದು ಒಂದೇ ಮಾತು, ಎಲ್ಲನೂ ಹಿಂದಿಂದೆ ಹಾಕೋದಕ್ಕಿಂತ ಎಲ್ಲದಕ್ಕೂ ಟೈಮ್ ಕೊಟ್ಟು ಚೆನ್ನಾಗಿ ಹುರಿ, ಅದ್ರ ಟೇಸ್ಟ್ ಅದು ಕೊಡುತ್ತೆ ಅಂತಲೇ ಹೇಳೋದು. ಯಾವುದೇ ಥರ ರೈಸ್, ಬಾತ್ ಅಥವಾ ಪಲಾವ್ ಮಾಡ್ತೀರಾ ಅಂದರೂ ಈ ಸ್ಟೆಪ್ ಫಾಲೋ ಮಾಡಿ. ಸೊ ಈ ಕನ್ಸಿಸ್ಟೆನ್ಸಿಲಿ 1/4 ಕಪ್ ಅಥವಾ 60 ml ಮೊಸರು ಹಾಕೊಳ್ಳೋಣ. ತುಂಬ ಸತಿ ಈ ರೆಸಿಪೀಸ್ನ ನೋಡಿರ್ತೀರ, ಆದರೆ ಯಾರೂ ಈ ಥರ ಸ್ಟೆಪ್ಸ್ ಹೇಳ್ಕೊಟ್ಟಿರಲ್ಲ. ಈ ಥರ ಟ್ರೈ ಮಾಡಿ ನೋಡಿ, ಖಂಡಿತ ರುಚಿಯಾಗಿರುತ್ತೆ. ಅರ್ಧ kg ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕೊಳ್ಳೋಣ. ನಾನು ಜೀರಾ ಅಕ್ಕಿ ಯೂಸ್ ಮಾಡ್ತಿರೋದ್ರಿಂದ ನಾನೇನು ನೆನೆಸಿಲ್ಲ. ಅರ್ಧ kg ಅಕ್ಕಿಗೆ 1 ಲೀಟರ್ ನೀರು ಸಾಕಾಗುತ್ತೆ. ಗ್ಲಾಸಲ್ಲಿ ಮೆಷರ್ಮೆಂಟ್ ತೊಗೋತೀನಿ ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ. ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ ತಟ್ಟೆ ಮುಚ್ಚಿಟ್ಬಿಡಿ, ಕುದೀಲಿ. ನೋಡಿದ್ರಾ, ನಾವು ಹಾಕಿದ ನೀರು ಅನ್ನನ 3/4 ಭಾಗ ಬೇಯಿಸಿದೆ. ಇನ್ನು 1/4 ಭಾಗ ದಮ್ಗಿಟ್ರೆ ಬೆಂದ್ಕೊಳುತ್ತೆ. ಇಷ್ಟು ನೀರು ಕಮ್ಮಿ ಆದಾಗ ಒಂದ್ಸತಿ ತಿರುಗಿಸ್ಬಿಟ್ಟು ತಟ್ಟೆ ಮುಚ್ಚಿಟ್ಬಿಡೋಣ. ಒಂದು 10 ನಿಮಿಷ ಸಾಕಾಗುತ್ತೆ. ನೋಡಿದ್ರಾ, ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ಅಬ್ಬಬ್ಬಾ, ವಾಸನೆ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ಗಮ್ಮತ್ತಿದೆ ಅಂದರೆ, ಬಿರಿಯಾನಿ ಪೌಡ್ರು, ಗರಂ ಮಸಾಲೆನೋ ಹಾಕಿರಬೇಕು ಅನ್ಕೋಬೇಕು, ಅಷ್ಟು ಗಮ್ಮತ್ತಿದೆ, ಸುವಾಸನೆಯಾಗಿದೆ. ನಾನು ಫಾಲೋ ಮಾಡಿದ ಸ್ಟೆಪ್ಸ್ನ ನೀವು ಟ್ರೈ ಮಾಡಿ ನೋಡಿ. ಖಂಡಿತ ಮನೇಲಿ ಇದೇ ಥರ ರುಚಿಯಾಗಿ ಸುವಾಸನೆಯಾಗಿರುತ್ತೆ. ನನಗೆ ಅಮ್ಮ ಹೇಳ್ಕೊಟ್ಟಂಗೆ ಮಾಡಿದ್ದೀನಿ, ಸೊ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳಲ್ಲಿ ಭೇಟಿಯಾಗೋಣ.